ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಮ್ಮ, ನಾನು ಆಟ ಆಡಕ್ ಹೋಗ್ಬೇಕು. ಮೊದಲು ಇದನ್ನ ಕಟ್ಕೋ, ಆಮೇಲೆ ಎಷ್ಟೊತ್ತು ಬೇಕಾದ್ರೂ ಆಟ ಆಡಕ್ ಹೋಗುವಂತೆ. ಇಷ್ಟ ದಿನ ಕಟ್ಟಿದ್ದನ್ನ ಬಿಚ್ಚಿ ಇವಾಗ ಯಾಕೆ ಹೊಸದಾಗ್ತಾ ಇದೆಯಾ? ಇದು ನಮ್ಮ ವಂಶದಲ್ಲಿ ಪರಂಪರೆಯಿಂದ ಬಂದಂತ ಉಡ್ದಾರ, ತಿರುಪತಿಲ್ ಮಾಡಿಸಿದ್ದಂತೆ. ನಿಮ್ ತಾತ ಕನಕಾಚಲರು ನಿಮ್ಮಪ್ಪನ್ ಕಟ್ಟಿದ್ರು, ನಿಮ್ಮಪ್ಪ ನಿಮ್ಮಣ್ಣನ್ ಕಟ್ಟಿದ್ದು. ಈಗ ನಾನು ನಿನಗ್ ಕಟ್ತಾ ಇದ್ದೀನಿ. ಬಂಗಾರದ್ದು, ಜೋಪಾನವಾಗಿ ನೋಡ್ಕೋಬೇಕು. ಅಮ್ಮ, ನಾವು ಉಡ್ದಾರ ಯಾಕೆ ಕಟ್ಕೋಬೇಕು? ಅದು ನಮ್ಮ ಸಂಪ್ರದಾಯ ಕಣೋ. ಆರೋಗ್ಯಕ್ಕೂ ಒಳ್ಳೆಯದು, ಅನುಕೂಲಕ್ಕೂ ಬರುತ್ತೆ. ಅನುಕೂಲಕ್ಕ? ಹಂಗಂದ್ರೆ? ನೀನು ಪಂಚೆ ಉಟ್ಕೋತೀಯಲ್ಲ, ಉಡ್ದಾರಕ್ಕೆ ಸಿಕ್ಸ್ಕೊಂಡ್ರೆ ಅದು ಉದ್ರೋಗಲ್ಲ. ಜೊತೆಗೆ ಸೊಂಟನೂ ಗಟ್ಟಿ ಆಗುತ್ತೆ. ಆಹಾ, ಉಡ್ದಾರದಿಂದ ಮಾತ್ರ ಸೊಂಟ ಗಟ್ಟಿ ಆಗುತ್ತಾ? ಒಳ್ಳೆ ಊಟನೂ ತಿನ್ಬೇಕು. ಅದಕ್ಕೆ ಅಲ್ವಾ ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಅಂತ ಹೇಳೋದು. ರಾಗಿ ನಿರೋಗಿ. ಅಪ್ಪ ಯೋಗಿ, ನಿನ್ನ ಪ್ರವಚನ ಕೇಳೋಷ್ಟು ಸಮಯ ಇಲ್ಲ. ನಾನು ಅಡುಗೆ ಮಾಡಬೇಕು. ನೀನು ಹೋಗಿ ಆಟ ಆಡ್ಕೋ, ನಾನು ಕಟ್ಟಿಗೆ ತರ್ತೀನಿ. ಹೋಗಿ ಬಾ ತಾಯಿ. ಹಾ, ಊಟ ನೀನು. ತಾಯಿ 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 ನೀನು ಬರ್ಸಿರೋ ಜಾತಕದ ಬಗ್ಗೆ ತಿಳ್ಕೊಬೇಕಾ ಅಥವಾ ಅವನು ಬರ್ದಿರೋದನ್ನ ತಿಳ್ಕೊಬೇಕಾ? ಅರ್ಥವಾಗಲಿಲ್ಲ. ನಿನ್ನ ಪ್ರಶ್ನೆಗೆ ಉತ್ತರ ನೀಡೋದಕ್ಕಿಂತ ನಮ್ಮಲ್ಲಿ ಬಹುಕಾಲದಿಂದ ಅಡಗಿರುವ ಒಂದು ಸತ್ಯವನ್ನ ಈಗ ನಿನಗೆ ತಿಳಿಸುವಂಥ ಸಮಯ ಆ